ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಯಕರ್ತೃಭ್ಯೋ ಷರಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಈ ಸ್ವಪ್ನ ಹೇಳತಕ್ಕಂತಹ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಕೂಡ ನಾವು ಮಾಡಬಹುದು. ಸ್ವಪ್ನ ಅನ್ನುವ ಶಬ್ದಕ್ಕೆ ಕನಸು ಹೇಳತಕ್ಕಂಥ ಅರ್ಥವಲ್ಲದೆ ಬರಿಯ ನಿದ್ರೆ ಹೇಳತಕ್ಕಂಥ ಅರ್ಥವನ್ನು ಕೂಡ ನಾವು ಸಂಸ್ಕೃತದಲ್ಲಿ ಕಾಣಬಹುದು. ಈ ಕನಸನ್ನು ಕಾಣತಕ್ಕಂತಹ ನಿದ್ರೆಯೇ ಅಲ್ಲದೆ ನಮಗೆ ಯಾವ ಕನಸೂ ಇಲ್ಲದೆ ಇರತಕ್ಕಂತಹ ಗಾಢವಾದಂತಹ ನಿದ್ರೆ ಬರುವುದು ಕೂಡ ಉಂಟು. ಆ ಗಾಢ ನಿದ್ರೆಯಲ್ಲಿ ನಮಗೆ ನಮ್ಮ ಹೊರಗಡೆ ಆಗಲಿ ಒಳಗಡೆ ಆಗಲಿ ಅಥವಾ ನಮ್ಮ ಸುತ್ತಮುತ್ತಲಾಗಲಿ ನಮ್ಮ ಯಾವ ಕಡೆಯಲ್ಲೇ ಆಗಲಿ ಏನಾಗತ್ತೆ ಹೇಳತಕ್ಕಂಥ ಅರಿವು ನಮಗೆ ಆಗೋದಿಲ್ಲ ಗಾಢವಾದ ನಿದ್ರೆಯಲ್ಲಿ. ಹಾಗೆ ನಾನು, ಇನ್ನೊಬ್ಬನು, ಮತ್ತೊಬ್ಬನು, ಬೇರೆಯವನು ಈ ತರಹ ಯಾವ ಅರಿವು ಕೂಡ ಗಾಢ ನಿದ್ರೆಯಲ್ಲಿ ಆಗೋದಿಲ್ಲ. ಆದರೆ ನಮಗೆ ಆ ಗಾಢ ನಿದ್ರೆಯಿಂದ ಎಚ್ಚರವಾದ ಮೇಲೆ ಮಾತ್ರ ನಾವು ಗಾಢವಾದ ನಿದ್ರೆಯನ್ನು ಅನುಭವಿಸಿದ್ದೆ ಹೇಳ್ತಕ್ಕಂಥ ನೆನಪು ಮಾತ್ರ ನಮಗೆ ಇದ್ದೇ ಇರುತ್ತೆ. ಈ ನೆನಪು ಯಾವುದರ ಬಲದಿಂದ ನಮಗೆ ಉಂಟಾಗುತ್ತೆ? ಯಾಕೆ ಅಂತಂದರೆ ಅಲ್ಲಿ ನಾನು ಹೇಳತಕ್ಕಂಥದ್ದಿಲ್ಲ, ಯಾವುದೂ ಕೂಡ ಇರೋದಿಲ್ಲ. ಹಾಗಿದ್ದಾಗ ಆದರೂ ಕೂಡ ಗಾಢ ನಿದ್ರೆಯನ್ನು ನಾನು ಮಾಡಿದ್ದೇನೆ ಹೇಳತಕ್ಕಂಥ ಅನುಭವ ಎಲ್ಲರಿಗೂ ಕೂಡ ಇದ್ದೇ ಇದೆ, ಯಾರಿಗೂ ಇಲ್ಲ ಹೇಳತಕ್ಕಂಥದ್ದಿಲ್ಲ. ಆದರೆ ಅಲ್ಲಿ ನಾನು ಮತ್ತೊಂದು ಹೇಳುವಂತಹ ಬಿಡಿ ಬಿಡಿಯಾಗಿ ಇರತಕ್ಕಂತಹ ಬೇರೆ ಬೇರೆ ರೂಪಗಳ ಅರಿವು ಆಗೋದಿಲ್ಲ. ಇದು ಎಲ್ಲರಿಗೂ ಕೂಡ ಅನುಭವ ಸಿದ್ಧ. ಈ ಅನುಭವ ನಮಗೆ ಏನನ್ನು ತಿಳಿಸಿಕೊಡುತ್ತೆ ಅಂತಂದರೆ, ನಾನು ಹೇಳುವಂತಹ ಅಭಿಮಾನವನ್ನು ಇಟ್ಟುಕೊಂಡಿರತಕ್ಕಂಥ ರೂಪ ನಮಗೆ ಇಲ್ಲದೇ ಇದ್ದರೂ ಕೂಡ ಗಾಢವಾದಂತಹ ನಿದ್ರೆಯನ್ನು ನಾನು ಅನುಭವಿಸಿದೆ ಹೇಳತಕ್ಕಂಥ ಅರಿವು ನಮಗೆ ಗಾಢವಾದ ನಿದ್ರೆಯ ನಂತರ ಉಂಟಾಗತ್ತೆ. ಈ ಗಾಢ ನಿದ್ರೆಯ ಅರಿವು ಹೇಗೆ ಕನಸಿನಲ್ಲಿ ನಾವು ಬೇರೆ ಬೇರೆ ಬಾಹ್ಯ ವಸ್ತುಗಳನ್ನು ಕಲ್ಪಿಸಿಕೊಳ್ತೇವೋ ಹಾಗೆ ಕಲ್ಪಿಸಿಕೊಳ್ಳತಕ್ಕಂಥದ್ದಲ್ಲ, ಅದು ನಿರ್ವಿಕಲ್ಪವಾಗಿರುತ್ತೆ ಗಾಢವಾದ ನಿದ್ರೆ. ಈ ನಿರ್ವಿಕಲ್ಪವಾದಂತಹ ಅನುಭವ ಈಗಲೂ ನಮಗೆ ಆಗ್ತಾ ಇದೆಯಾ ಅಂದರೆ ಈ ಎಚ್ಚರಾವಸ್ಥೆಯಲ್ಲಿಯೂ ಆಗ್ತಾ ಇದೆಯಾ ಹೇಳತಕ್ಕಂಥ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳಬೇಕು. ಈ ಎಚ್ಚರ, ಕನಸು, ನಿದ್ರೆ ಹೇಳತಕ್ಕಂಥ ಅರಿವು ನಮಗೆ ಯಾವ ಸಾಧನದಿಂದ ಆಗತ್ತೆ ಅನ್ನುವಂತಹ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕು. ಇಂದ್ರಿಯಗಳಿಂದ ಉಂಟಾಗತಕ್ಕಂಥದ್ದಲ್ಲ. ಕನಸು, ನಿದ್ರೆ, ಎಚ್ಚರ ಹೇಳತಕ್ಕಂಥದ್ದು ಇಂದ್ರಿಯಗಳಿಂದ ಉಂಟಾಗೋದಿಲ್ಲ. ಇಂದ್ರಿಯಗಳಿಂದ ಉಂಟಾಗುತ್ತೆ ಅನ್ನೋದಾಗಿದ್ದರೆ ನಾವು ಕನಸಿನಲ್ಲಿದ್ದಾಗ ನಮಗೆ ಎಚ್ಚರಾವಸ್ಥೆಯ ಅನುಭವ ಕೂಡ ಆಗಬೇಕಿತ್ತು, ಆದರೆ ಆಗೋದಿಲ್ಲ. ಹಾಗೆ ಮನೋಬುದ್ಧಿ ಅಹಂಕಾರಗಳಿಂದಲೂ ಅಲ್ಲ. ಯಾಕೆಂತಂದರೆ ಅದು ಹಾಗೇನೆ, ನಾವು ಕನಸಿನಾವಸ್ಥೆಯಲ್ಲಿದ್ದಾಗ ಮನೋಬುದ್ಧಿ ಅಹಂಕಾರಗಳಿಂದ ನಮಗೆ ಅರಿವು ಉಂಟಾಗತ್ತೆ ಅನ್ನೋದಾಗಿದ್ದರೆ ಆವಾಗ ಎಚ್ಚರಾವಸ್ಥೆಯ ಅನುಭವ ಕೂಡ ನಮಗೆ ಉಂಟಾಗಬೇಕಾಗಿತ್ತು. ಅಥವಾ ಗಾಢವಾದ ನಿದ್ರೆಯಲ್ಲಿಯೂ ಕೂಡ ನಮಗೆ ಉಳಿದಂತಹ ಅನುಭವಗಳು ಉಂಟಾಗಬೇಕಾಗಿತ್ತು, ಆದರೆ ಹಾಗೆ ಆಗೋದಿಲ್ಲ. ಹಾಗಾಗಿ ಇಂದ್ರಿಯಾದಿಗಳು, ಮನೋಬುದ್ಧಿ ಅಹಂಕಾರಗಳು ಇದಕ್ಕೆ ಕಾರಣಗಳಲ್ಲ ಅಂತ ಆಯಿತು. ಯಾಕೆ ಅಂತಂದರೆ ಈ ಇಂದ್ರಿಯಾದಿಗಳು, ಮನೋಬುದ್ಧಿ ಅಹಂಕಾರಗಳು ಇವೆಲ್ಲವೂ ಕೂಡ ಎಚ್ಚರ, ಕನಸು, ನಿದ್ರೆ ಹೇಳತಕ್ಕಂತಹ ಯಾವ ಅವಸ್ಥೆಗಳಿವೆಯೋ ಆ ಅವಸ್ಥೆಗಳೊಳಗೆ ಕಟ್ಟು ಬಿದ್ದಿರುತ್ತವೆ. ಹಾಗಾಗಿ ಇದಕ್ಕೂ ಹೊರತಾದಂತಹ ನೇರವಾದಂತಹ ನಿರ್ವಿಕಲ್ಪವಾದಂತಹ ಅನುಭವ ನಮಗೆ ಆಗತ್ತೆ ಅನ್ನೋದು ಗೊತ್ತಾಗಿದೆ. ಇದು ಯಾವುದರಿಂದ ಆಗತ್ತೆ ಅಂತ ಕೇಳಿದ್ರೆ ಚೈತನ್ಯ ಸ್ವರೂಪನಾಗಿರತಕ್ಕಂಥ ಆತ್ಮನಿಂದ ಇದು ನಮಗೆ ಉಂಟಾಗತ್ತೆ. ಯಾಕೆಂತಂದರೆ ಅವನು ಕೂಟಸ್ಥ ಚೈತನ್ಯ ರೂಪನಾಗಿರ್ತಾನೆ. ಈ ಎಲ್ಲ ಅವಸ್ಥೆಗಳಿಗಿಂತಲೂ ಕೂಡ ಅವನು ಹೊರತಾಗಿರ್ತಾನೆ. ಎಲ್ಲ ಅವಸ್ಥೆಗಳನ್ನು ಕೂಡ ಚೈತನ್ಯ ರೂಪದಿಂದ ನೋಡ್ತಾ ಇರ್ತಾನೆ. ಹೀಗೆ ಅವಸ್ಥೆಗಳ ಹಾಗೆ ಇಲ್ಲದೆ ಇರತಕ್ಕಂತಹ, ತನ್ನಂತೆ ತಾನು ಇದ್ದುಕೊಂಡಿರತಕ್ಕಂತಹ
ಎಲ್ಲ ಅವಸ್ಥೆಗಳನ್ನು ಮೀರಿರುವಂತಹ ಯಾವ ನಿಜವಾದ ಆತ್ಮನಿದ್ದಾನೋ ಅವನು ವಿಭುವಾಗಿರ್ತಾನೆ, ಮಹಾಂತನಾಗಿರ್ತಾನೆ. ಅಂತಹ ಆತ್ಮದ ಅನುಭವವನ್ನು ನಾವು ಎಚ್ಚರಾವಸ್ಥೆಯಲ್ಲಿಯೂ ಕೂಡ ಕಂಡುಕೊಂಡಾಗ ಮಾತ್ರ ನಾವು ಆತ್ಮಜ್ಞಾನವನ್ನು ಹೊಂದಿದ್ದೇವೆ ಅನ್ನೋದು ಸ್ಪಷ್ಟವಾಗುತ್ತೆ. ಯಾವ ಗಾಢವಾದಂತಹ ನಿದ್ರೆಯಲ್ಲಿ ಯಾವ ಇಂದ್ರಿಯಗಳ ಮನೋಬುದ್ಧಿ ಅಹಂಕಾರಗಳ ಯಾವ ಒಂದು ಕಲ್ಪನೆಯೂ ಕೂಡ ನಮಗೆ ಇರೋದಿಲ್ವೋ, ಹಾಗೆಯೇ ಎಚ್ಚರಾವಸ್ಥೆಯಲ್ಲಿಯೂ ಕೂಡ ನಾವು ಅಂತಹ ಅನುಭವವನ್ನು ಹೊಂದಿದ್ದಲ್ಲಿ ಆಗ ನಾವು ಆತ್ಮಜ್ಞಾನವನ್ನು ಹೊಂದಿದ್ದೇವೆ ಅನ್ನೋದು ಸ್ಪಷ್ಟವಾಗುತ್ತೆ. ಹೀಗೆ ಅದನ್ನು ಇಂತಹ ಆತ್ಮತತ್ವ ಏನಿದೆಯೋ ಅದನ್ನೇ ನಚಿಕೇತ ಯಮಧರ್ಮರಾಜನಲ್ಲಿ ಕೇಳ್ತಿದ್ದಾನೆ.